ಎಲ್ಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಪ್ರತಿ ವಾರ ಒಂದಲ್ಲ ಒಂದು ಸಿನಿಮಾಗಳು ಬಿಡುಗಡೆನೇ ಆಗ್ತಾ ಇರ್ತವೆ. ಅದರಂತೆ ಈ ವಾರ 4 ಸಿನಿಮಾಗಳು ಬಿಡುಗಡೆ ಆಗಬೇಕಾಗಿತ್ತು ಕಾರಣಾಂತರಗಳಿಂದ. ಜೊತೆಗೆ ಜನನಾಯಕನ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಗಳಲ್ಲೂ ರಿಲೀಸ್ ಆಗಿರೋದ್ರಿಂದ ಈ ವಾರ ಒಂದೇ ಒಂದು ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಅದು ಯಾವುದು ಅಂತಂದರೆ ಕರಾವಳಿ. ಪ್ರಜ್ವಲ್ ದೇವರಾಜ್ ಅವರು, ರಾಜ್ ಬಿ ಶೆಟ್ಟಿ ಅವರು, ಮಿತ್ರ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾ. ಸೊ ಹೀಗಾಗಿ ಈ ವಾರ ಕನ್ನಡದಲ್ಲಿ ರಿಲೀಸ್ ಆಗ್ತಿರೋ ಒಂದೇ ಒಂದು ಸಿನಿಮಾ ಅಂತಂದರೆ ಕರಾವಳಿ. ಶ್ರೀಮತಿ ಸಿಂಧೂರ್ ರಿಲೀಸ್ ಆಗಬೇಕಾಯಿತು, ಅದು ಮುಂದಕ್ಕೆ ಹೋಯಿತು. ಆಮೇಲೆ ಕರಿಮಣಿ ಮಾಲೀಕ ನೀನಲ್ಲ, ಚಂದ್ರು ಓಬಯ್ಯ ಅವರು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರೋ ಸಿನಿಮಾ. BMTC ಕಂಡಕ್ಟರ್ ಒಬ್ಬರು ನಾಯಕ ನಟರಾಗಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾನೂ ಅಷ್ಟೇ, ಅವರು ಕೂಡ ಫೇಸ್ಬುಕ್ಕಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಕುರಿತು ಹಂಚ್ಕೊಂಡಿದ್ದಾರೆ. ಜನನಾಯಕನ ಸಿನಿಮಾ ಎಲ್ಲ ಕಡೆ ಅದ್ದೂರೇ ಬಿಡುಗಡೆ ಆಗ್ತದೆ, ಥಿಯೇಟರ್ ಸಮಸ್ಯೆ. ಹೀಗಾಗಿ ಈ ಸಿನಿಮಾನ ಅನಿವಾರ್ಯ ಕಾರಣಗಳಿಂದ ನಾವು ಮುಂದಕ್ಕೆ ಹೋಗಿದ್ದೀವಿ ಅಂತೇಳಿ. ಇನ್ನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬಂದ್ಬಿಟ್ಟು ಅದು ಈ ವಾರ ರಿಲೀಸ್ ಆಗಬೇಕಾಯಿತು, ಬಟ್ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಆ ಸಿನಿಮಾದ ಟ್ರೈಲರ್ ಕೂಡ ಬಿಡುಗಡೆ ಆಗಿತ್ತು. ರಾಗಿಣಿ ಅವರು ಮತ್ತು ಕುಮಾರ್ ಬಂಗಾರಪ್ಪ ಅವರು, ಅಂದರೆ ತುಂಬ ದಿವಸಗಳ ನಂತರ ಕುಮಾರ್ ಬಂಗಾರಪ್ಪ ಅವರು ಮೇನ್ ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿರೋದು ಅದೊಂಥರ ವಿಶೇಷ ಅಂತಲೇ ಹೇಳ್ಬೋದು. ಹೀಗಾಗಿ ಸದ್ಯಕ್ಕೆ ಈ ವಾರ ರಿಲೀಸ್ ಆಗ್ತಿರೋ ಏಕೈಕ ಕನ್ನಡದ ಸಿನಿಮಾ ಅಂತಂದರೆ ಅದು ಕರಾವಳಿ. ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಈಗ ಗುರುದತ್ ಗಾಣಿಗ ಅವರ ನಿರ್ದೇಶನ, ನಿಂಗೆ ವಯಸ್ಸಾಯ್ತು ಅಂತದ್ದು ಸಿನಿಮಾ ಮಾಡಿದ್ರು, ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು. ಅವರ ನಿರ್ದೇಶನದಲ್ಲಿ ಬಂದಂತೆ ಈಗ ಮತ್ತೊಂದು ಸಿನಿಮಾ ಅಂತಂದರೆ ಕರಾವಳಿ. ತುಂಬ ಕ್ಯೂರಿಯಾಸಿಟಿ ಇದೆ, ಹಾಡುಗಳಾಗಿರ್ಬೋದು. ಜೊತೆಗೆ ಆ ಟ್ರೈಲರು ತುಂಬ ಇಂಪ್ರೆಸ್ ಆಯಿತು, ಏನನ್ನು ಹೇಳಕ್ಕೆ ಹೊರಟಿದ್ದಾರೆ. ಚಂದ್ರಶೇಖರ್ ಬಂಡಿಯಪ್ಪ ಸರ್ ಕತೆ ಬರೆದಿದ್ದಾರೆ, ಅದರಲ್ಲೂ ಕೂಡ ಇದೆ. ಸೊ ಅದೊಂದು ತುಂಬ ಕ್ಯೂರಿಯಾಸಿಟಿ ಇದೆ. ರಥ ಅವರ ತಾರಕಾಸುರ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥ ನಮ್ಮ ಚಂದ್ರಶೇಖರ್ ಬಂಡಿಯಪ್ಪ ಅವರು ಬರೆದಿರೋ ಕತೆ. ಹೀಗಾಗಿ ಪ್ರಜ್ವಲ್ ದೇವರು ಅದೊಂದು ವಾಯ್ಸ್ ಸ್ವಲ್ಪ ಎಲ್ಲೋ ಇದೆ, ನೋಡಬೇಕು. ಈಗ ಆಲ್ರೆಡಿ ಎಲ್ಲ ಕಡೆಯೂ ಕೂಡ ಈ ಚಿತ್ರ ಪ್ರೀಮಿಯರ್ ಶೋ ನಡೆದು ಹೌಸ್ಫುಲ್ ಪ್ರದರ್ಶನ, ಜೊತೆಗೆ ಎಲ್ಲರ ಕಡೆಯಿಂದ ಒಂದು ಪಾಸಿಟಿವ್ ರಿಪ್ಲೈ ಬಂದಿದೆ. ಈ ಜನನಾಯಕನ ಸಿನಿಮಾ ನಡೆದೇ ಒಂದು ಒಳ್ಳೆ ಕನ್ನಡದ ಸಿನಿಮಾ ಕಳೆದು ಹೋಗಬಾರ್ದು. ಹೀಗಾಗಿ ನಮ್ಮ ಮೊದಲ ಆದ್ಯತೆ ಬಂದು ಕನ್ನಡ ಸಿನಿಮಾಗಿರಬೇಕು. ಐನೋ ನಾನು ಪ್ರತಿ ಸಲ ಹೇಳೋರ ಥರ ಸಿನಿಮಾಗೆ ಯಾವುದೇ ಗಡಿ ಭಾಷೆ ಯಾವುದೇ ಹಂಗಿಲ್ಲ, ಬಟ್ ಕನ್ನಡ ಅಂತ ಬಂದಾಗ ನಮ್ಮ ಭಾಷೆಗೂ ಮೊದಲ ಹೆಚ್ಚಿನ ಪ್ರಾಶಸ್ತ್ಯ ಇರಬೇಕು ಅಂತಂದೇಳಿ ಇರಲಿ. ಸೊ ಹೀಗಾಗಿ ಎಲ್ಲ ಚಿತ್ರತಂಡಕ್ಕೂ ಎಲ್ಲ ಚಿತ್ರಗಳಿಗೂ ಒಳ್ಳೆಯದಾಗಲಿ. ಸೊ ಇವತ್ತು ಬಿಡುಗಡೆ ಆಗ್ತಾರೆ ಏಕೈಕ ಕನ್ನಡ ಸಿನಿಮಾ ಅಂತಂದರೆ ಅದು ಕರಾವಳಿ. ಆ ಚಿತ್ರಕ್ಕೂ ಚಿತ್ರತಂಡವ್ರಿಗೂ ಒಳ್ಳೆಯದಾಗಲಿ. ನಾನು ಕೂಡ ಸಾಧ್ಯ ಆದರೆ ಇವತ್ತು ನೋಡ್ತೀನಿ, ಇಲ್ಲಾಂದರೆ ಭಾನುವಾರ ದಿನ ನೋಡ್ಬಿಟ್ಟು ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀನಿ. ಸೊ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್.